ನಮಸ್ತೆ ಗುರುಗಳೇ. ನಮಸ್ತೆ. ಅದೇ ಗುರುಗಳೇ, ಹಿಂದಿನ ವಿಡಿಯೋಲಿ ಹೇಳಿದ್ರಿ ನೀವು ಗಣೇಶ ತೀರ್ಥ ಇರುವ ಸ್ಥಳಕ್ಕೆ ಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ, ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಕೂಡ ಹೇಳಿದ್ರಿ. ಮತ್ತೆ ಕಲ್ಕಿ ಪರಮಾತ್ಮ ಆ ಸ್ಥಳದ ಬಗ್ಗೆ ಏನ್ ಹೇಳಿದಾರೆ ನಿಮ್ಗೆ ಅಂತ ನಮ್ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ತೆಪ್ಪ. ಹಂಗೆ ಒಂದು ಶ್ಲೋಕ, ಕಾರ್ಕೋಟಕಸ್ಯ ನಾಗಸ್ಯ ದಮಯಂತೆ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಃ ಕೀರ್ತನಂ ಕಲಿನಾಸನಂ. ಪಾರ್ವತಿ ತಾಯಿಯವ್ರಿಗೆ ಒಂದು ದೋಷ ಬರುತ್ತೆ. ಆವಾಗ ಶನಿಮಹಾತ್ಮ ಸ್ವಾಮಿ ದೋಷ ಬರುತ್ತೆ. ಅದನ್ನ ಕಳ್ಕೊಳ್ಳಕ್ಕೆ ತಾಯಿ ಭೂಮಿಗೆ ಬರ್ತಾರೆ. ಆವಾಗ ಬಂದಾಗ ಒಂದು ಜಾಗ ಹುಡುಕ್ತಾರೆ. ಆ ಸ್ಥಳದಲ್ಲಿ ಪಾರ್ವತಿ ತಾಯಿ ಧ್ಯಾನ ಮಾಡಕ್ ಕೂರುತ್ತಾರೆ. ಅಲ್ಲಿ ಪೂಜೆ ಧ್ಯಾನ ಮಾಡ್ಬೇಕು ಅಂದ್ರೆ ನೀರಿರಲ್ಲ, ನೀರು ಗಂಗೆ ಬೇಕಲ್ವಾ, ಹಾಗಾಗಿ ಗಂಗೆ ಇರಲ್ಲ. ಆವಾಗ ನಮ್ಮ ಇವರು ಬ್ರಹ್ಮ ಇರ್ತಾರಲ್ಲ, ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ಅವರು ಕಮಂಡಲದಲ್ಲಿ ನೀರನ್ನ ಚಿಮ್ಮಿಸ್ತಾರೆ ಭೂಮಿಗೆ. ಆವಾಗ ಅಲ್ಲಿ ಗಂಗೆ ಅಂದ್ರೆ ನೀರನ್ನ ಬ್ರಹ್ಮ ಅವರು ಚಿಮ್ಮಿಸಿದಾಗ ಅಲ್ಲಿ ಬ್ರಹ್ಮಿ ಅನ್ನೋ ಹೆಸರಲ್ಲಿ ನೀರು ಉತ್ಪತ್ತಿ ಆಗುತ್ತೆ. ಗಂಗೆ ಮತ್ತೆ ಉಕ್ಕು ಬರ್ತಾರೆ ಆ ಸ್ಥಳದಲ್ಲಿ. ಆವಾಗ ಆ ತಾಯಿ ಏನ್ ಮಾಡ್ತಾರೆ, ಅಲ್ಲಿ ಅವರು ದೋಷ ಕಳ್ಕೊಳಕ್ಕೆ, ಶನಿಮಹಾತ್ಮ ಸ್ವಾಮಿ ದೋಷ ಕಳ್ಕೊಳಕ್ಕೆ ಇದೇ ಒಳ್ಳೆಯ ಸ್ಥಳ ಅಂದ್ಬಿಟ್ಟು ಉಗಮ ಆಗುತ್ತಲ್ವ ನೀರು, ಅಲ್ಲಿ ಗಣೇಶ ವಿಘ್ನ ವಿನಾಶಕ ಗಣಪತಿನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಅಲ್ಲಿ ದೋಷ ಪರಿಹಾರ ಆಗುತ್ತೆ ಅವ್ರಿಗೆ. ಯಾರು ಶನಿ ಮಹಾತ್ಮ ದೋಷ ಪರಿಹಾರ ಆಗುತ್ತೆ. ಆ ಸ್ಥಳನೇ ನಮ್ಗೆ ಕಲ್ಕಿ ಪರಮಾತ್ಮ ನನಗೆ ತಿಳಿಸಿದ್ರು. ಯಾವ ರೀತಿ ಅಂದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಬೆಳಿಗ್ಗೆ ಪ್ರಾಣಾಯಾಮ ಮತ್ತೆ ಸ್ಮರಣೆಗಳು ಮಾಡ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ನನಗೆ ಬಂದು ಹೇಳ್ತಾರೆ, ವಾಯ್ಸ್ ಮುಖಾಂತರ ಧ್ವನಿ ಬರುತ್ತೆ, ತೀರ್ಥ ಗಣಪತಿ ಅಲ್ಲಿಗೆ ಹೋಗ್ ಬರ್ಬೇಕು ಅಂತ. ಆವಾಗ ನನಗೆ ಗೊತ್ತಿರಲ್ಲ ತೀರ್ಥ ಗಣಪತಿ ಅಥವಾ ಕಮಂಡಲ ಗಣಪತಿ. ಕಮಂಡಲ ಅಂದ್ರೆ ಬ್ರಹ್ಮ ಅವರು ಕಮಂಡಲ ಮುಖಾಂತರ ತೀರ್ಥನ ಭೂಮಿಗೆ ಹರಿಸ್ತಾರಲ್ಲ, ಅದಕ್ಕೆ ಬ್ರಹ್ಮಿ ನದಿ ಅಂತ ಕರೀತಾರೆ. ನೀರು ಉದ್ಭವ ಆಗಿರೋ ಸ್ಥಳನ ಅದಕ್ಕೆ ಕಮಂಡಲ ಗಣಪತಿ ಅಥವಾ ತೀರ್ಥ ಗಣಪತಿ ಅಂತ ನನ್ಗೆ ಹೇಳಿದ್ದಾರೆ. ಕಲ್ಕಿ ಪರಮಾತ್ಮನೇ ಹೇಳಿರೋದ್ರಿಂದ ನಾವು ಹುಡುಕಿದ್ವಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ನಮ್ಮ ದೊಡ್ಡವರಿಗೆ, ಕೆಲವು ಸ್ನೇಹಿತರಿಗೆಲ್ಲ ತಿಳಿಸ್ದೆ. ಆವಾಗ ಅವರು, ನಾನು ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಅದೇ ಸ್ಥಳ ತೋರಿಸ್ತು. ಮತ್ತೆ ಎಲ್ಲಾದ್ರೂ ನಮ್ಮ ಭಾರತದಲ್ಲಿ ಬೇರೆ ಸ್ಟೇಟ್ ಅಲ್ಲಿ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಬೇಕಾದ್ರೆ ಮತ್ತೆ ಅವ್ರಿಗೂ ಇದೇ ಸ್ಥಳ ಬಂತು. ಆವಾಗ ಅದರ ಇತಿಹಾಸ ತಿಳಿದಾಗ ಗೊತ್ತಾಯ್ತು, ಇಲ್ಲೇನೆ ನಮ್ಗೆ ಪರಮಾತ್ಮ ಹೇಳಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಹೋಗಿ ಆ ಸ್ಥಳಕ್ಕೆ ಅಲ್ಲಿ ನಾವು ಪೂಜೆ ಎಲ್ಲ ಒಂದು 7 ಜನ ಹೋಗಿದ್ವಿ. ಪೂಜೆ ಎಲ್ಲ ಸಮರ್ಪಣೆ ಮಾಡಿ ಪ್ರದಕ್ಷಿಣೆ 3 ಪ್ರದಕ್ಷಿಣೆ ಬಂದು ನಾವು ಶರಣಾಗಿ ಅವ್ರಿಗೆ ಗಣೇಶ, ತಾಯಿ ಪಾರ್ವತಿ ಮತ್ತೆ ಶನಿ ಮಹಾತ್ಮ ಅವರು ಅಲ್ಲಿ ದೋಷ ಪರಿಹಾರ ಆಗುತ್ತೆ. ಅವ್ರಿಗೆಲ್ಲ ನಮ್ಮ ದಂಡ ನಮಸ್ಕಾರಗಳು ಮಾಡಿದ್ವಿ. ಮಾಡಿದಾಗ ಧ್ಯಾನಕ್ಕೆ ಕೂತ್ಕೊಂಡ್ವಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಗೊತ್ತಾಯ್ತು ನನಗೆ, ಅಲ್ಲಿ ತನಕನೂ ಗೊತ್ತಿಲ್ಲ ಶನಿ ಮಹಾತ್ಮ ಸ್ವಾಮಿ ಇದು ದೋಷ ಪರಿಹಾರ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ನನಗೆ ಶನಿ ಮಹಾತ್ಮ ಸ್ವಾಮಿ ಬಂದು ಒಂದು 15 ದಿನ ಹಿಂದೆ ಧ್ಯಾನದಲ್ಲಿ ಬಂದು ನನ್ನನ್ನ ಒಪ್ಪಿಕೊಂಡಿದ್ರು ಒಂದ್ಸರಿ. ಯಾಕೆ ಅಂದ್ರೆ ನಾನು ಆ ಟೈಮಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಮೌನವಾಗಿ ಅದನ್ನ ವಿಮರ್ಶೆ ಮಾಡಿಕೊಂಡು ಇದು ಮುಂದೆ ಏನಾದ್ರು ತೊಂದರೆ ಆಗುತ್ತಾ, ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಋಷಿಗಳೇ ನನಗೆ, ಇಲ್ಲ ನಿನಗೆ ಗ್ರಹಗಳ ದೋಷ ಯಾವುದೇ ಕಾರಣಕ್ಕೂ ಬರಲ್ಲ, ಅದನ್ನ ನಾವು ನೋಡ್ಕೊತೀವಿ ಅಂತ ಸಪ್ತ ಋಷಿಗಳು ಹೇಳಿದ್ರು.
ಆ ಇದಕ್ಕೇನೆ ಶನಿ ಮಹಾತ್ಮ ಸ್ವಾಮಿ ಖುಷಿ ಅವರು ಧ್ಯಾನದಲ್ಲಿ ಬಂದು ನನ್ನನ್ನು ಒಪ್ಕೊಂಡ್ರು. ನಂದು ನಿನಗೆ ದೋಷ ಬರಲ್ಲ, ಇರೋದನ್ನ ಕಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ ಅಂತನೋ ಒಪ್ಕೊಂಡಿದ್ರು. ಅದೇ ವಿಷಯನ ಶನಿ ನಮ್ಮ ಕಲ್ಕಿ ಪರಮಾತ್ಮ ಅವರು ಹೇಳಿದ್ರು ನನಗೆ. ಆ ಸ್ಥಳ ಹುಡ್ಕೊಂಡು ಅಲ್ಲಿ ಹೋಗಿ ಪ್ರದಕ್ಷಿಣೆ ಬಂದು ಧ್ಯಾನಕ್ಕೆ ಕೂತ್ಕೊಂಡಾಗ ಅಲ್ಲಿ ನನಗೆ ಗೊತ್ತಾಯ್ತು, ಕಬ್ಬಿಣದಿಂದ ನಾವು ಕಬ್ಬಿಣಗಳು ಉಪಯೋಗಿಸ್ತೀವಲ್ವ ಭೂಮಿನಲ್ಲಿ, ಇವಾಗ ಯಾರೋ ಮೆಲ್ಟ್ ಮಾಡಿ ಅದನ್ನ ಒಂದು ವಸ್ತುಗೆ ತಯಾರು ಮಾಡಿ ತಗೊಬಂದು ಕೊಡ್ತಾರೆ, ವ್ಯಾಪಾರ ಮಾಡ್ತಾರೆ. ಅದನ್ನ ನಾವು ಹಾಕೊಂಡು ಅದನ್ನ ನಮ್ಮ ಬಳಕೆಗೆ ಯೂಸ್ ಮಾಡ್ಕೋತೀವಿ. ಪ್ರತಿಯೊಂದು ಈಗ ಅಡಿಗೆಗೋ ಒಂದು ವೆಹಿಕಲ್ಸ್ಗೋ ನಾವು ಕೂತ್ಕೊಳ್ಳೋಕ್ಕೋ ನಾವು ಅದಿಲ್ಲದೆ ಕಬ್ಬಿಣ ಇಲ್ಲದೆ ಒಂದು ಕಿಟಿಕಿ ಆದ್ರೂ ನಾವು ನಮಗೋಸ್ಕರ ಮಾಡ್ಕೊಂಡಿರ್ತೀವಲ್ವ ಕಬ್ಬಿಣ. ಅದಕ್ಕೆ ಆ ಸ್ಥಳಕ್ಕೆ ಹೋದಾಗ ಈ ಕಬ್ಬಿಣಗಳು ಬಳಸ್ತಿದ್ರಲ್ಲ ಅದ್ರ ದೋಷ ಪರಿಹಾರಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಧ್ಯಾನದಲ್ಲಿ ನನಗೆ ತಿಳಿಸ್ತು ಅಲ್ಲಿ. ಆವಾಗ ತಕ್ಷಣ ಗೊತ್ತಾಯ್ತು. ನಮ್ಮ ಟೀಮ್ಗೆ ಹೇಳಿದೆ, 7 ಜನ ಹೋಗಿದ್ವಲ್ಲ, ಆವಾಗ ನೋಡಿ ನಾವು ಕಬ್ಬಿಣಗಳು ಬಳಸ್ತೀವಲ್ಲ, ಅದರಿಂದ ಬರ್ತಕ್ಕಂಥ ದೋಷನ ಕಳ್ಕೊಳ್ಳಕ್ಕೆ ಪರಮಾತ್ಮ ಇಲ್ಲಿ ಕಳಿಸಿದ್ದಾರೆ ನಮ್ಮನ್ನ. ನನಗೆ ಇಲ್ಲಿ ಬಂದು ಧ್ಯಾನ ಮಾಡಿದ ತಕ್ಷಣ ಗೊತ್ತಾಯ್ತು ಅಂತ ಹೇಳಿದಾಗ ಇತಿಹಾಸನು ನೋಡಿದ್ರೆ ಅದೇ ರೀತಿ ಇದೆ. ಕಮಂಡಲ ಗಣೇಶ ಅವ್ರದ್ದು ಪಾರ್ವತಿ ತಾಯಿನೂ ಅಲ್ಲೇ ದೋಷ ಕಳ್ಕೊಂಡಿರೋದು. ಹಂಗಾಗಿ ಆ ಸ್ಥಳದ ಮಹಿಮೆ ನನಗೆ ಪರಮಾತ್ಮ ಹೇಳಿದ್ರು, ಅಲ್ಲೋಗಿ ಅನುಭವಿಸಿ ಬಂದಿದ್ದೀವಿ ನಾವು. ಅದನ್ನ ಏನಾದ್ರೂ ಶನಿ ಮಹಾತ್ಮ ಅಂದ್ರೆ ಯಾರಿಗಾದ್ರೂ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನ, ಅಲ್ಲಿ ನೀರು ಬರುತ್ತೆ ಗಂಗಾ ಮಾತೆ, ಸ್ನಾನ ಮಾಡಿದ್ರೆ ಪರಿಹಾರ ಆಗುತ್ತೆ. ಹೋಗಿದ್ ಬರ್ಬೋದು. ದಯವಿಟ್ಟು ಅದೇನಾದ್ರೂ ಇದ್ರೆ ಮಹಾತ್ಮ ದೋಷ ಹೋಗಿ ಬನ್ನಿ, ನಿಮ್ಗೂ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ಮತ್ತೆ ನೀವು ಇನ್ನೊಂದು ಹೇಳಿದ್ರಿ, ಬಿಸಿಲಿನ ಬೇಗೆಯ ಜೊತೆಗೆ ಮಳೆ ಬಿರುಗಾಳಿ ಬರುತ್ತದೆ ಎಂದು ಹೇಳಿದ್ರಿ. ಇವಾಗ ನಾವು ಅದನ್ನ ನೋಡ್ತಾ ಇದೀವಿ ಮತ್ತು ಉತ್ತರ ಪ್ರದೇಶದಲ್ಲಿ ನಡೀತಿದೆ. ಈ ನಂತರ ಏನಾಗಬಹುದು ನಮ್ಗೆ ಸ್ವಲ್ಪ ಹೇಳಿ ಗುರುಜಿ. ಇವಾಗ ಹೆಂಗೆ ಅಂದ್ರಪ್ಪ ನೋಡಿ, ಓದು ವಿಡಿಯೋದಲ್ಲಿ ಹೇಳಿದ್ವಿ ಏನಂತ, ಈಗ ಸೂರ್ಯ ಅವರು ಇನ್ನೇನು ಸೂರ್ಯ ದೇವ ಹತ್ರ ಬಂದ್ಬಿಡ್ತಾರೆ ಅಂತ ತಿಳಿಸಿದ್ರು. ಅದನ್ನ ಓದೋ ಒಂದು 2-3 ಎಪಿಸೋಡ್ ಹಿಂದೆ 2 ವಿಡಿಯೋದಲ್ಲಿ ಹೇಳ್ಕೊ ಬಂದ್ವಿ. ಆಮೇಲೆ ಯಾವ ರೀತಿ ಇರಬೇಕು ಅಂತಾನು ಹೇಳಿದ್ರು, ಅದನ್ನು ಹೇಳಿದ್ವಿ. ಇನ್ಮೇಲೆ ಮಡಿಕೆಗಳು ಆದಷ್ಟು ಮಡಿಕೆ ಮತ್ತೆ ತಾಮ್ರ ಇದೆಲ್ಲ ಉಪಯೋಗಿಸಿದ್ರೆ ಒಳ್ಳೇದು. ತಾಮ್ರಗಿಂತನೂ ಇನ್ನೂ ಮಡಿಕೆ ಉಪಯೋಗಿಸಿದ್ರೆ ಒಳ್ಳೇದು. ಈ ಮೊಸರು ಮಜ್ಜಿಗೆ ಇಡೋದಕ್ಕೆ, ನೀರು ಇಡೋದಕ್ಕೆ, ಇವಕ್ಕೆಲ್ಲ ಮಡಿಕೆ ಎಷ್ಟು ಹಿಂದೆ ಉಪಯೋಗಿಸ್ತಾ ಇದ್ವಿ ಆ ಥರನೇ ಮುಂದೆ ಉಪಯೋಗಿಸ್ಬೇಕಾಗುತ್ತೆ. ಮುಂದೆ ಇನ್ನೂ ಒಂದು ಅನಾಹುತ ಬರುತ್ತೆ. ಯಾವ ರೀತಿ ಅಂದರೆ, ಇವಾಗ ನೀವು ಬಿಸಿನೀರಿನಲ್ಲಿ ಸ್ನಾನ ಮಾಡಿ ಅಥವಾ ದಿನನಿತ್ಯ ಬಳಕೆಯಲ್ಲಿ ಬರೀ ಬಿಸಿನೀರು ಉಪಯೋಗಿಸೋರು ದಯವಿಟ್ಟು ಮುಂದೆ ತಣ್ಣೀರನ್ನು ಅಳವಡಿಸ್ಕೋಬೇಕಾಗುತ್ತೆ. ತಣ್ಣೀರು ನಮ್ಮ ಸ್ನಾನಕ್ಕೂ ಕೂಡ ತಣ್ಣೀರಲ್ಲಿ ಮಾಡೋ ಅಂತ ಅದನ್ನೆಲ್ಲ ಅಳವಡಿಸ್ಕೊಂಡು ಇವಾಗಿಂದ ಸ್ವಲ್ಪ ಸ್ವಲ್ಪ ನಮ್ಮ ದೇಹನ ಒಗ್ಗಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಹಾಕಿದ್ರೆ ಅದು BP ಲೋ ಅಥವಾ ಏನಾದರೂ ದೇಹದ ಬಾಧೆಗಳು ಕಾಣಿಸ್ಕೊಳ್ತವೆ. ಹಂಗಾಗಿ ಈಗ ಮುಂದೆ ಏನಾಗುತ್ತೆ ಅಂದ್ರೆ, ಈಗ ಸದ್ಯದಲ್ಲೇ ಬರ್ತಕ್ಕಂಥ ಕಾಲದಲ್ಲಿ ಹಿಮಯುಗ ತಕ್ಷಣ ಬಂದು ಹೋಗುತ್ತೆ. ಇವಾಗ ಒಂದು 2 ತಿಂಗಳ ಒಳಗಡೆನೆ ಒಂದ್ಸರಿ ಹಿಮ ಬಿದ್ದಿತ್ತಲ್ಲಪ್ಪ, ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಎಲ್ಲ ಆಗಿತ್ತು ಕೆಲವು ಕಡೆ ಎಲ್ಲ. ಗುಲ್ಬರ್ಗ ಯಾವುದು ಆ ಸೈಡು ಗುಲ್ಬರ್ಗನು ಅಥವಾ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಸೈಡು ಮತ್ತೆ ಚಾಮರಾಜನಗರದಲ್ಲೂ ಕೂಡ ಆಗಿತ್ತು. ಹಿಮ ಬಿದ್ದು ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಇತ್ತು ಹಿಮನೆ. ಅದು ಇವಾಗ ಸೌದಿ ಅರೇಬಿಯಾದಲ್ಲಿ 50 ಡಿಗ್ರಿ 45-50 ಡಿಗ್ರಿ ಇರ್ತಕ್ಕಂಥ ಬಿಸಿಲು ಒಂದೇ ಸರಿ ಯಾವ ರೀತಿ ಅಲ್ಲಿ ಧರ್ಮ ಸಂಸ್ಥಾಪನೆ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ವಿ. ಆವಾಗ -4 ಡಿಗ್ರಿಗೆ ಬಂದಿತ್ತು. ಅದೇ ಸ್ಥಿತಿ ಇವಾಗ ಕರ್ನಾಟಕದಲ್ಲಿ ಸದ್ಯದಲ್ಲೇ ಬರುತ್ತೆ. -ಡಿಗ್ರಿಗೆ ಹೋಗುತ್ತೆ ಖಂಡಿತ.
ನೀವು ಟೀನ ಅಥವಾ ಕಾಫಿನ ಕಾಯಿಸಿ ಕುಡಿಯೋ ಅಷ್ಟರಲ್ಲಿ ನಿಮ್ಮ ಟೀ ಏನಾಗಿರುತ್ತೆ ಅಂದ್ರೆ ಹಿಮ ಆಗಿರುತ್ತೆ, ಮಂಜುಗೆಡ್ಡೆ ಫ್ರೀಸ್ ಆಗುತ್ತೆ, ಮಂಜುಗೆಡ್ಡೆ ಆಗುತ್ತೆ, ಅಷ್ಟು ಕೋಲ್ಡ್ ಆಗುತ್ತೆ. ಅದಕ್ಕೆ ನಮ್ಮ ದೇಹನ ಒಗ್ಗಿಸ್ಕೋಬೇಕು, ನಾವು ತಯಾರಾಗಬೇಕು, ಧ್ಯಾನ ಮಾಡಬೇಕು. ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೊಂಡು ಧ್ಯಾನ ವ್ಯವಸ್ಥೆಯಲ್ಲಿ ಇದ್ರೆ ಶರೀರದ BP ಲೋ ಆಗಲ್ಲ. ಆಮೇಲೆ ತಿಂತಕ್ಕಂಥ ಆಹಾರದಲ್ಲಿ ಸ್ವಲ್ಪ ಸಾತ್ವಿಕ ಗುಣ ಇರೋದನ್ನ ಅಳವಡಿಸ್ಕೊಂಡ್ರೆ ದೇಹ ಒಂದು ಸ್ಥಿರತೆಯಲ್ಲಿ ಇರುತ್ತೆ. ಆಮೇಲೆ ತಣ್ಣೀರ್ ಸ್ನಾನ ಮಾಡೋದನ್ನ ಅಳವಡಿಸ್ಕೊಂಡ್ರೆ ಆವಾಗ್ಲೂ ದೇಹ ಸ್ಥಿರತೆಗೆ ಬರುತ್ತೆ. ಇದನ್ನೆಲ್ಲ ನಾವು ಯಾಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ತಕ್ಷಣದಲ್ಲೇ ಅವರು ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ, ದೇಹಕ್ಕೆ ತೊಂದರೆ ಆಗುತ್ತೆ. ದೇಹ ಬಿಡ ಅಂತದ್ದು ಕೆಲವ್ರಿಗೆ ತಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ ಅನ್ನೋರ್ಗೆ ಆ ಸ್ಥಿತಿ ಬರೋ ಅಂಥದನ್ನ ಮುನ್ನೆಚ್ಚರಿಕೆಯಾಗಿ ನನಗೆ ಪರಮಾತ್ಮ ತಿಳಿಸಿದರೆ ಅದಕ್ಕೆ ತಯಾರಾಗಬೇಕಾಗಿದೆ ಇವಾಗ. ಈ ತರ ನೀವು ಕೇಳ್ದಲ್ಲಪ್ಪ, ಆ ಪ್ರಶ್ನೆಗೆ ಇದು ಉತ್ತರ. ಇವಾಗ ಮುಂದೆ ನಾವು ಈ ತರ ಪ್ರಿಪೇರ್ ಆಗ್ಬೇಕು. ಆಮೇಲೆ ಇವಾಗ ನಮ್ಮ ಕಲ್ಕಿ ಪರಮಾತ್ಮ ಮತ್ತೆ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇಬ್ರು ಇವಾಗ ದರ್ಶನ ಕೊಟ್ಟಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ಇವಾಗ ಮೊದಲು ಹಳೆ ವಿಡಿಯೋದಲ್ಲಿ ತುಂಬಾ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪರಮಾತ್ಮ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಒಂದ್ ಕಡೆ ಬಂದು ಯುದ್ಧ ಮಾಡ್ತಾರೆ ಅಂತ. ಅದಕ್ಕೆ ಇವಾಗ ತಯಾರಾಗಿದ್ದಾರೆ. ಇವಾಗ ಜೊತೆಗೆ ಬರೋದು ಯುದ್ಧ ಅಂದ್ರೆ ಸುಮ ಶರೀರದಲ್ಲಿ ಯುದ್ಧ ಮಾಡ್ತಾರಲ್ವಾ, ಅದಕ್ಕೆ ತಯಾರಾಗ್ತಾ ಇದ್ದಾರೆ. ಸ್ವಾಮಿ ಆಲ್ರೆಡಿ ಅವರೇ ನಡೆಸ್ತಾ ಇದ್ದಾರೆ. ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಬರ್ತಕ್ಕಂಥ ಕಾಲ ಬಂದಿದೆ ಇವಾಗ. ಇದು ಒಂದು ತಿಳಿಸಿದ್ದಾರೆ. ಹಂಗಾಗಿ ಮುನ್ನೆಚ್ಚರಿಕೆಯಾಗಿ ಎಲ್ರೂ ಧ್ಯಾನ ಮಾಡಬೇಕು, ಧ್ಯಾನನ ಪ್ರಾಕ್ಟೀಸ್ ಮಾಡಬೇಕು. ಬೆಳಿಗ್ಗೆ ಚಳಿ ಇದ್ದಾಗ ನಮ್ಮ ಅಯ್ಯಪ್ಪ ಸ್ವಾಮಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅವರ ಕೆಲವು ಪಾಲನೆಗಳು ಮಾಡಬೇಕಿತ್ತು. ಹಿಂದೆ 41 ದಿನ 42 ದಿನವರೆಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅವರ ಸ್ಮರಣೆ ಜಪ ಮಾಡ್ತಾ ಇದ್ರಲ್ಲ, ಅದೇ ತರ ಇವಾಗ ಅದೇ ರೀತಿ ಬೆಳಿಗ್ಗೆ ಎದ್ದು ಸ್ವಲ್ಪ ತಣ್ಣೀರನ್ನ ನಮ್ಮ ಶರೀರಕ್ಕೆ ಸ್ನಾನ ಮಾಡೋ ಮುಖಾಂತರ ಅಭ್ಯಾಸ ಮಾಡಬೇಕಾಯ್ತದೆ. ಆಮೇಲೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋಕೆ ಪ್ರಾಣಾಯಾಮ ಎಲ್ಲ ಮಾಡಿ ಧ್ಯಾನಕ್ಕೆ ಕೂತ್ಕೋಬೇಕು. ಕಮ್ಮಿ ಅಂದ್ರೆ ಒಂದು ಅರ್ಧ ಗಂಟೆ ಆದ್ರೂ ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಏನ್ ಬರುತ್ತೆ ಅದು ನೀವು ಯಾರು, ನಿಮ್ಮ ಅಸ್ತಿತ್ವ ಏನು, ನೀವು ಭೂಮಿಗೆ ಯಾವ ರೀತಿ ಬಂದ್ರಿ, ಹಿಂದೆ ಯಾವ ಜನ್ಮ ಆಗಿದೆ, ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಬರುತ್ತೆ. ಅದು ನಾವು ಎಪಿಸೋಡ್ ಮಾಡಿದೀವಿ, ಅದು ಎಡಿಟ್ ಹೋಗಿದೆ, ಅದರಲ್ಲಿ ಅದ್ರ ಬಗ್ಗೆ ಹೇಳಿದೀನಿ. ಮುಂದೆ ನಾವು ಏನ್ ಮಾಡ್ಬೇಕು, ಇಷ್ಟು ವಿಷಯನು ಒಬ್ಬ ವ್ಯಕ್ತಿ ಮುಂದೆ ಬರ್ತಕ್ಕಂಥ ವ್ಯಕ್ತಿ ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಈ ತರ ದೃಶ್ಯಗಳೆಲ್ಲ ಕಾಣ್ತಾ ಬರುತ್ತೆ ಅವ್ರಿಗೆ. ಅದನ್ನ ನೀವು ಡೈಲಿ ಬರ್ದಿಟ್ಕೊಂಡು ನೋಟ್ ಮಾಡ್ಕೊಂಡು ಅದರಲ್ಲಿ ಇರೋ ಅಂತ ಏನು ನನಗೆ ಈ ತರ ಕಂಡಿದೆಯಲ್ಲ ಇದರ ಅರ್ಥ ಏನು ಅಂತ ನೀವೇ ಅದನ್ನ ಮತ್ತೆ ಜ್ಞಾಪಿಸ್ಕೊಂಡು ಸಿಕ್ಕಿದ್ರೆ ನಿಮ್ಗೆ ಅದರ ಅರ್ಥ ಬರ್ಕೋಬಹುದು. ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನಾದ್ರು ಕೇಳ್ಬೋದು ಅಥವಾ ನಮಗೂ ಒಂದು ಕಮೆಂಟ್ ಮಾಡ್ಬೋದು. ಸರಿ ಗುರುಗಳು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ವಿಷಯಗಳಿದೆ, ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಪರಮಾತ್ಮ ಏನ್ ಸಂದೇಶ ಕೊಡ್ತಾರೆ ಅದ ತಿಳಿಸ್ತಾ ಹೋಗ್ತೀನಿ. ಈಗ ದಶರಥ ರಾಮ ಅಂತ ಚಾನೆಲ್, ಹೊಸ ಚಾನೆಲ್ ನಾವು ಯೂಟ್ಯೂಬ್ ಚಾನೆಲ್ ಬಿಟ್ಟಿದ್ದೀವಿ. ಇವಾಗ ಹೋದ ವಾರ ಒಂದು ಎಪಿಸೋಡ್ ಮಾಡಿಬಿಟ್ಟಿದ್ದೀವಿ. ಇವಾಗ 2ನೇ ಎಪಿಸೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿಕೊಂಡು ನಮಗೆ ಒಂದು ಈ ವಿಷಯಗಳನ್ನ, ದೇವ್ರ ವಿಷಯಗಳನ್ನ ನಿಮಗೆ ತಿಳಿಸೋಕ್ಕೋಸ್ಕರ
ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ದಯವಿಟ್ಟು ಇದನ್ನ ಎಲ್ಲ ಕಡೆನೂ ಶೇರ್ ಮಾಡಿ. ಒಂದು ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ. ಮುಂದೆ ನಾವೇನೆ ಒಂದು ಹಿಂದಿ ಎಪಿಸೋಡ್ ಮಧ್ಯೆ ಹಿಂದಿನೂ ಮಾತಾಡ್ತಾ ನಮ್ಮ ಇದರಲ್ಲಿ ಹಿಂದಿನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ತೀವಿ ಪ್ರೋಗ್ರಾಮನ್ನು. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಕೆಲವು ಹಿಂದಿಗಳು ಮುಖ್ಯವಾದ ವಿಷಯಗಳನ್ನ ಹಿಂದಿನಲ್ಲಿ ಹೇಳ್ತಾ ಹೋಗ್ತೀನಿ, ಕನ್ನಡದಲ್ಲೂ ವಿವರಣೆ ಕೊಡ್ತಾ ಹೋಗ್ತೀನಿ. ಎರಡು ಭಾಷೆನಲ್ಲೂ ನಾವು ಮತ್ತೆ ನಮ್ಮ ಜೊತೆ ಮಾತಾಡೋರು ಇಬ್ರು ಮಾತಾಡ್ತಾ ಹೋಗ್ತೀವಿ. ನಮ್ಮ ಭಾರತದಾದ್ಯಂತ ಮತ್ತೆ ಪ್ರಾಪಂಚಿಕವಾಗಿ ಎಲ್ಲರಿಗೂ ತಿಳಿತಾ ಹೋದ್ರೆ ಅದರಲ್ಲಿ ಸತ್ಯ ಕಾಣ್ತಾ ಹೋಗ್ಬೇಕು. ಯಾಕೆಂದ್ರೆ ಕಣ್ಮುಂದೆ ನಡೆಯೋದು ನಾವು ಇವಾಗ ಹೇಳೋ ಅಂಥದ್ದು ಮುಂದೆ ನಡೀತಾ ಹೋಗುತ್ತಲ್ವಾ, ಆವಾಗ ನಿಮ್ಗೆ ಅದು ಮನವರಿಕೆ ಆಗ್ತಾ ಹೋಗುತ್ತೆ ಇದು ಸತ್ಯನ ಸುಳ್ಳ ಅಂತ. ಇದರಲ್ಲಿ ಕಾಲ್ಪನಿಕ ಯಾವುದೂ ಇಲ್ಲ. ಅವ್ರು ನನಗೇನು ಧ್ಯಾನದಲ್ಲಿ ಏನು ತೋರಿಸ್ತಾರೆ ಅದನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಎಲ್ರೂ ಏನೇ ತರಿಂದ ಬಂದಿದ್ರೆ ಅದಕ್ಕೂ ಕ್ಷಮೆ ಇರಲಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ತೆ. ಸರಿ ಗುರುಗಳೇ, ಧನ್ಯವಾದಗಳು. ಇನ್ನ ಮುಂದೆ ಕ್ವಶನ್ಗಳು ಕೇಳ್ಬೇಕಂತ ಇದೆ, ಮುಂದಿನ ವಿಡಿಯೋಗಳಲ್ಲಿ ಕೇಳ್ತೀವಿ. ನಾವು ಹೇಳ್ತಾ ಹೋಗೋಣ. ಯಾರು ನಮ್ಗೆ ಒಂದು ಸಪೋರ್ಟ್ ಮಾಡ್ತಾರೆ ಅವ್ರ ಮುಖಾಂತರ ವಿಷಯಗಳನ್ನ ಹೇಳ್ತಾ ಹೋಗೋಣ. ಏನಪ್ಪ, ನಮಸ್ತೆ. ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು. ಧನ್ಯವಾದ ಗುರುಗಳು. ನಮಸ್ತೆಪ್ಪ.